ಎಲ್ರಿಗೂ ನಮಸ್ಕಾರ. ನಾನು ಮಮತಾ ಪ್ರಮೋದ್ ಶೆಟ್ಟಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, 2024ರಲ್ಲಿ GKVKಯಲ್ಲಿ ಕೃಷಿ ಮೇಳ ನಡೀತಾ ಇದೆ. ಇದು ನವೆಂಬರ್ 14ರಿಂದ 17ನೇ ತಾರೀಕು ತನಕ 4 ದಿನ ಕೃಷಿ ಮೇಳ ನಡೆಯುತ್ತೆ. ಇಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಜನಗಳು ಬರ್ತಾರೆ ನೋಡೋಕ್ಕೆ. ಅದೇ ರೀತಿಯಾಗಿ ರೈತರುಗಳು ಮಾತ್ರ ಅಲ್ಲದೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಪ್ರತಿ ವರ್ಷವೂ ಒಂದೊಂದು ವಿಶೇಷ ಇರುತ್ತೆ. ಈ ವರ್ಷ ಏನಿದೆ ಅಂತ ನೋಡೋಣ ಬನ್ನಿ. ಹೀಗೆ ಮೇನ್ ಎಂಟ್ರೆನ್ಸಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಬರಬೇಕಾಗುತ್ತೆ. ನಾವು ಹೀಗೆ ಸ್ವಲ್ಪ ದೂರ ನಡ್ಕೊಂಡು ಬರ್ತಾ ಇದ್ದೀವಿ. ಸ್ವಲ್ಪ ದೂರ ಬಂದಮೇಲೆ ಇಲ್ಲಿ ಸುಮಾರು ಮೇಳ ನಡೆಯುವಂತಹ ಜಾಗಕ್ಕೆ 2.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ತನಕ ನಡೆಯೋಕ್ಕಾಗಲ್ಲ ಅಂತ ಹೇಳಿ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಸ್ವಲ್ಪ ದೂರ ನಡ್ಕೊಂಡು ಬಂದಮೇಲೆ ಇಲ್ಲಿ ನೋಡಿ ಬಸ್ಗಳಿದೆ. ಸೊ ನಾವು ಬಸ್ಗೆ ಹತ್ತಿ ಹೋದರೆ ಅಲ್ಲಿ ಮೇಳ ನಡೆಯುವಂತಹ ಜಾಗಕ್ಕೆ ಕರ್ಕೊಂಡೋಗ್ಬಿಡ್ತಾರೆ. ಸೊ ಇಲ್ಲಿ ಮೇಳ ನಡೆಯುವಂತಹ ಜಾಗ ಫಸ್ಟು ಮೇನ್ ಎಂಟ್ರೆನ್ಸು. ನೋಡಿದರೆ ತುಂಬ ಜನ ಇದ್ದರು, ತುಂಬ ರಶ್ ಇದ್ದರು ಕೂಡ. ಸೊ ಹಾಗೆ ನನಗೆ ಮೇನ್ ಎಂಟ್ರೆನ್ಸಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದು ಕೂಡ ಇಲ್ಲಿ ಮಣ್ಣಿನಲ್ಲಿ ಮಾಡಿದಂತಹ ಮಡಿಕೆಗಳು ತುಂಬ ಕಡಿಮೆ ಬೆಲೆ ಕೂಡ ಇತ್ತು. ಹಾಗೆ ಇದನ್ನೆಲ್ಲ ನೋಡಿಕೊಂಡು ನಾವು ಹಾಗೆ ಮುಂದೆ ಬಂದ್ವಿ. ತುಂಬ ಜನ ಇದ್ದಾರೆ, ತುಂಬ ರಶ್ ಕೂಡ ಇತ್ತು. ಸೊ ಹಾಗೆ ಇಲ್ಲಿ ಹಸುಗಳ ಬಗ್ಗೆ, ಹಾಗೆ ಯಾವ್ಯಾವ ತಳಿ ಹಸುಗಳಿದೆ, ಹಾಗೆ ಕುರಿಗಳು ಯಾವ್ಯಾವ ತಳಿ ಇದೆ, ಜೊತೆಗೆ ಇಲ್ಲಿ ಕೋಳಿಗಳು ಕೂಡ ಎಲ್ಲದ್ರ ಬಗ್ಗೆನೂ ಮಾಹಿತಿ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಅದನ್ನು ನೋಡೋಣ ಅಂತ ಹೇಳಿ ನಾವೀಗ ಹೋಗ್ತಾ ಇದ್ದೀವಿ. ಸೊ ತುಂಬ ರಶ್ ಇತ್ತು. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ನಿಮಗೆ ಕವರ್ ಮಾಡಿ ತೋರಿಸೋವಂತಹ ಪ್ರಯತ್ನ ಮಾಡ್ತೀನಿ. ಬನ್ನಿ ಈಗ ಕೋಳಿಗಳನ್ನ ನೋಡೋಣ. ಕೋಳಿಗಳಲ್ಲಿ ಸುಮಾರು ವೆರೈಟಿ ಇದೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಗಿರಿರಾಜ ಕೋಳಿ ಮತ್ತು ನಾಟಿ ಕೋಳಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾಯಿದ್ರು. ಸೊ ಅದನ್ನೆಲ್ಲ ನಾವು ನೋಡೋಣ ಅಂತ ಹೇಳಿ ಬಂದ್ವಿ. ನೋಡಿ ಇಲ್ಲಿ ಯಾವ್ದ್ಯಾವ್ದು ರೀತಿಯಾದಂತಹ ಕೋಳಿಗಳಿದೆ ಅಂತ ಎಲ್ಲ ಇಲ್ಲಿ ಹೇಳ್ತಾರೆ. ಜೊತೆಗೆ ಬೇಕು ಅಂದರೆ ಕೂಡ ಇವರು ಅಡ್ರೆಸ್ ಕೊಡ್ತಾರೆ. ಸೊ ನಾವು ಹೋಗಿ ಅಲ್ಲಿ ತೊಗೋಬೋದು. ಅದ್ರ ಜೊತೆಗೆ ನಾವು ಇಲ್ಲಿ ಮೀನುಗಳ ಬಗ್ಗೆ, ಅಕ್ವೇರಿಯಮಲ್ಲಿ ಯಾರೆಲ್ಲ ಮೀನುಗಳು ಸಾಕಬೇಕು ಅಂತ ಇಂಟ್ರೆಸ್ಟ್ ಇರ್ತಾರೆ ಅಂಥವ್ರಿಗೆ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಸೊ ಯಾವ್ಯಾವ್ದು ರೀತಿ ಮೀನುಗಳಿದೆ ಅನ್ನೋದನ್ನು ತಿಳಿಸೋದ್ರ ಜೊತೆಗೆ ಇಲ್ಲಿ ಮಾರಾಟಕ್ಕೆ ಕೂಡ ಇತ್ತು. ಹಾಗೆ ನಾವು ಮುಂದೆ ಇದನ್ನೆಲ್ಲ ನೋಡ್ಕೊಂಡು ಬಂದರೆ ಇಲ್ಲಿ ಹಸುಗಳು ಮತ್ತು ಎತ್ತುಗಳ ಬಗ್ಗೆ ಯಾವ್ಯಾವ ರೀತಿಯಾದಂತಹ ತಳಿಗಳಿತ್ತು, ಹಾಗೆ ಯಾವುದೆಲ್ಲ ತಳಿಗಳು ವ್ಯವಸಾಯಕ್ಕೆ ಯೋಗ್ಯವಾದದ್ದು ಅನ್ನೋದ್ರ ಜೊತೆಗೆ ಇಲ್ಲಿ ಕುರಿಗಳ ಸಾಕಾಣಿಕೆ ಬಗ್ಗೆ ಕೂಡ ಇತ್ತು. ಸೊ ಕುರಿ ಸಾಕಾಣಿಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರಿಗೆ ಇಲ್ಲಿ ಅವರು ಅಡ್ರೆಸ್ ಕೂಡ, ಫೋನ್ ನಂಬರ್ ಕೂಡ ಕೊಡ್ತಾರೆ. ಬೇಕಿದ್ರೆ ನಾವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಮ್ಮಗಳಿಗೆ ನೀಡ್ತಾರೆ. ಸೊ ಹಾಗೆ ಇಲ್ಲಿ ಬೇರೆ ಬೇರೆ ತಳಿ ಕುರಿಗಳು ನಾವು ನೋಡ್ಬೋದು. ಈ ರೀತಿಯಾಗಿ ಮುಂದೆ ನಾವು ನೋಡ್ತಾ ಇದ್ದೀವಿ. ನೋಡಿ ಹಿಂಗೆ ಬರ್ತಾ ಇದ್ದೀವಿ. ಇಲ್ಲಿ ಬಂದರೆ ಸುಮಾರು ರೀತಿಯಾದಂತಹ ಹಸುಗಳು, ಆ ತಳಿಗಳು, ಜೊತೆಗೆ ನಮಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂದರೂ ಕೂಡ ಅದ್ರ ಬಗ್ಗೆ ಅವರು ತಿಳಿಸಿ ಕ್ಲೀನಾಗಿ ಹೇಳ್ತಾರೆ ಕೂಡ. ಸೊ ರೈತರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಇದು. ಹಾಗೆ ತುಂಬ ದೊಡ್ಡದಾದಂತಹ ಎತ್ತುಗಳು, ಕೊಂಬುಗಳು ನೋಡಿ ಎಷ್ಟೆಷ್ಟು ಉದ್ದ ಇದೆ ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಜೊತೆಗೆ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ಇಲ್ಲಿ. ಅದೇ ರೀತಿಯಾಗಿ ಇಲ್ಲಿ ದೇಸಿ ಹಸುಗಳ ತಳಿಗಳು ಕೂಡ ಇಲ್ಲಿ ಇದೆ. ಯಾವುದೆಲ್ಲ ತಳಿಗಳಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಫಸ್ಟು ನಾನು ತೋರಿಸ್ತಾ ಇರೋವಂಥದ್ದು ಇಲ್ಲಿ ಹಸುಗಳು ನೋಡಿ ಎಷ್ಟೊಂದು ಮಲೆನಾಡು ಹಸು, ಗಿಡ್ಡಸು, ಜೊತೆಗೆ ಇಲ್ಲಿ ಬೇರೆ ಬೇರೆ ಭಾಗದಿಂದ, ಬೇರೆ ಬೇರೆ ಪ್ರದೇಶದಿಂದ ಬಂದಂತಹ ಹಸುಗಳು ಕೂಡ ಇಲ್ಲಿ ಇದೆ. ಸೊ ಇವೆಲ್ಲ ದೇಸಿ ಹಸುಗಳಾಗಿರುತ್ತೆ. ಇದನ್ನು ನಾವು ನೋಡ್ಕೊಂಡು ಹಾಗೆ ಮುಂದೆ ಬರ್ತಾ ಇದ್ವಿ. ಹಾಗೆ ಗಂಗಾ ತೀರ ಅನ್ನೋ ಹಸು ಜೊತೆಗೆ ಇಲ್ಲಿ ಮತ್ತು ರಾಟಿ ಅಂತ ಕೂಡ ಸುಮಾರು ತಳಿಗಳಲ್ಲಿ ನಾವು ನೋಡೋಕ್ಕೆ ಸಿಗುತ್ತೆ ನಮಗೆ ಇಲ್ಲಿ ಬಂದರೆ ಮೇಯ್ನಾಗಿ. ಅದೇ ರೀತಿಯಾಗಿ ಮುಂದೆ ಹೋಗ್ತಾ ಇದ್ದರೆ ಕೂಡ ತುಂಬಾ ಹಸುಗಳು ಇದ್ವು. ಅಲ್ಲಿ ಎಲ್ಲ ದೇಸಿ ಹಸುಗಳಾಗಿರುತ್ತೆ. ಸೊ ಬೇರೆ ಬೇರೆ ಭಾಗದಿಂದ ಅಂತಹ ಬಂದಂಥದ್ದು. ಇದು ಮಲೆನಾಡು ಗಿಡ್ಡ ಹಸು ಅಂತ ಹೇಳಿ. ಸೊ ಹೀಗೆ ಮುಂದೆ ಹೋದರೆ ಸುಮಾರು ಹಸುಗಳು ನಮಗೆ ನೋಡೋಕ್ಕೆ ಸಿಕ್ತು. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ಅಷ್ಟು ದೂರದಿಂದ ಬಂದಿದ್ದರಿಂದ ಸ್ವಲ್ಪ ನೋಡೋಕ್ಕೆ ಕೂಡ ತುಂಬಾ ಖುಷಿ ಅಂತ ಅನ್ನಿಸ್ತು. ನೋಡಿ, ಇದು ಕಪಿಲಾ ಸಾಹಿವಾಲ್ ಅಂತ ಆಗಲಿ ಅಥವಾ ಅಮೃತ್ ಮಹಲ್ ಅಂತ ಕೂಡ ನಮಗೆ ಸಿಗುತ್ತೆ ಮುಂದೆ. ಸೊ ಇದು ಕೂಡ ಅಷ್ಟೇ ತುಂಬ ಅಪರೂಪವಾದಂತಹ ತಳಿಗಳನ್ನು ನಾವು ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನಮಗೆ. ಸೊ ಹಾಗೆ ಕೆಲವೊಂದು ಕೂಡ ಇಲ್ಲಿ ಮಾರಾಟಕ್ಕೆ ಕೂಡ ಇರುತ್ತೆ. ಸೊ ನಮಗೆ ಇದ್ರ ಬಗ್ಗೆ ಬೇಕು ಅಂತ ಅಂದರೆ ಅವರು ತಿಳಿಸ್ಕೊಡ್ತಾರೆ. ನಾವು ಇದನ್ನೆಲ್ಲ ತಿಳ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಕೆಲವೊಂದು ಮಿಲ್ಕ್ ಪ್ರಾಡಕ್ಟ್ಗಳ ಜೊತೆಗೆ ಕೆಲವೊಂದು ಪೇನ್ ಕಿಲ್ಲರು ಅದು ಇದು ಎಲ್ಲ ಮಾರಾಕಿಟ್ಟಿದ್ರು. ಇದು ಹಸುವಿನ ಹಾಲು ಕರೆಯುವಂತಹ ಮಿಷಿನ್ ಇದು. ಸೊ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ನಾವು ಈ ರೀತಿಯಾದಂತಹ ಮಿಷಿನನ್ನು ಬಳಸಿ ಕೂಡ ಹಾಲು ಕರಿಬೋದು ಅಂತ ಅವರು ಎಕ್ಸ್ಪ್ಲೇನ್ ಬೇಕಾದವ್ರಿಗೆ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ನೋಡಿ ನನಗೆ ತುಂಬ ಇಷ್ಟ ಆಗಿದ್ದು ಈ ಹಸು ಬಂದ್ಬಿಟ್ಟು ನೋಡಿ ಇಷ್ಟೇ 3 ಅಡಿ
ಇದಕ್ಕಿಂತ ಮೇಲೆ ಬೆಳೆಯಲ್ಲ, ಇದು ಚಿಕ್ಕ ಚಿಕ್ಕದ ಹಸು. ಸೊ ಇದ್ರ ಬಗ್ಗೆ ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದರು. ದಿನಕ್ಕೆ ಅದಕ್ಕೆ 5 kg ಹುಲ್ಲು ಹಾಕಿದರೆ ಸಾಕು, 2 ರಿಂದ 3 ಲೀಟ್ರ್ ಹಾಲು ಕೊಡುತ್ತೆ ಅಂತ. ಸೊ ಹಾಗೆ ಈ ಹಸುಗಳಿಗೆ ಹಾಕುವಂತಹ ಪ್ರಾಡಕ್ಟ್ಗಳ ಬಗ್ಗೆ ಕೂಡ ಇಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾರೆ. ಬನ್ನಿ ನೋಡೋಣ. ಹಸುಗಳಲ್ಲಿ ಹಾಲ್ ರೈಸ್ ಆಗುತ್ತೆ, ಮತ್ತೆ ಫ್ಯಾಟ್ ಡಿಗ್ರಿ ಬರೋಕ್ಕೆ, ಹಸು ಇಂಪ್ರೂವ್ಮೆಂಟ್ ಆಗುತ್ತೆ, ಫ್ಯಾಟ್ ಮಿಲ್ಕ್ ಗೋಲ್ಡ್ ಅಂತ ಕೆಲ್ಸಕ್ಕೂ ಆಗ್ತಾ ಇರುತ್ತೆ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಕೆಲ್ಸಕ್ಕೂ ಆಗ್ತಾ ಇರುತ್ತಲ್ಲ, ಅದು ಕೂಡ ಅವಾಯ್ಡ್ ಆಗುತ್ತೆ. ಹಸು ಚೆನ್ನಾಗಿ ಬಾಡಿ ಗ್ರೋತ್ ಆಗುತ್ತೆ, ಮತ್ತೆ ಹಾಲು ರೈಸ್ ಆಗುತ್ತೆ, ಫ್ಯಾಟು ಬರುತ್ತೆ, ಡಿಗ್ರಿನೂ ಬರುತ್ತೆ. ಹಸುಗಳಿಗೆ ಮಾಯಿಶ್ಚರೈಸರ್ ಸ್ಯಾಂಪಲ್ ನೋಡಿ ಮೇಡಮ್, ದೇಸಿ ಹಸುವಿನ ತುಪ್ಪದಿಂದ ಮಾಡಿದ್ದು. ಕೋಕೋ ಬಟರ್, ಮ್ಯಾಂಗೋ ಬಟರ್, ಜೇನುಗೂಡು ಮೇಣ ಮತ್ತೆ ಎಳ್ಳೆಣ್ಣೆ ಈ ಥರದ್ದೆಲ್ಲ ಹಾಕಿ ಮಾಡಿರ್ತೀವಿ. ಇದು ಡ್ರೈ ಸ್ಕಿನ್ ಇರೋರಿಗೆ ರ್ಯಾಷಸ್ಸು, ಸನ್ ಟ್ಯಾನ್ ಆಗಿದ್ರೆ, ಮತ್ತೆ ರಿಂಕಲ್ಸು, ಗಿಂಡಿ ಹೊಡೆದಿದ್ರೆ ಈ ಥರದ್ದಕ್ಕೆಲ್ಲ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಶಾಂಪು ಇದೆ, ತಲೆನೋವು ಮಾಯಿಶ್ಚರೈಸಿಂಗ್ ಕ್ರೀಮ್ ಇದೆ, ದಂತಮಂಜ ಇದೆ, ದಂತಮಂಜ, ಗೋಮಯ, ಭಸ್ಮ, ಲವಂಗ, ಪಚ್ಚಕರ್ಪೂರ, ಸೇಂದ್ರವಣ 100% ಕೆಮಿಕಲ್ ಫ್ರೀ ಇರುತ್ತೆ. ಇದು ಬೆರಣಿ ಸಿಗುತ್ತಾ? ಬೇರೆ ಸಿಗುತ್ತೆ. ಇದು 80 rupees ಆಗುತ್ತೆ, ಇದು 50, 5 ಪೀಸ್. ನಾಟಿ ಹಸು ನಮ್ಮದೇ ಗೋಶಾಲೆ ಇರೋದು, ರೈಸ್ ಎಲ್ಲ ಪ್ರಾಡಕ್ಟ್ ನಾಟಿ ಹಸು. ಸೊ ಎಲ್ಲ ನಾಟಿ ಹಸುವಿನಿಂದ ಮಾಡಿದಂಥ ಪ್ರಾಡಕ್ಟ್ಗಳೆಲ್ಲ ಇತ್ತು. ಶಾಂಪು ಆಗಲಿ, ಕ್ರೀಮ್ ಆಗಲಿ, ಪ್ರತಿಯೊಂದು ಇಲ್ಲಿತ್ತು. ಸೊ ನನಗೆ ಬೇಕಾದಂತಹ ಕೆಲವೊಂದನ್ನೆಲ್ಲ ನಾನು ಪರ್ಚೇಸ್ ಮಾಡಿದೆ. ಸೊ ಇಲ್ಲಿ ತುಂಬಾ ಕೆಮಿಕಲ್ ಫ್ರೀ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಅಂತ. ನಿಮಗೆ ಬೇಕಂದರೆ ಅಡ್ರೆಸ್ಸು, ಫೋನ್ ನಂಬರು ಕೊಟ್ಟಿರ್ತಾರೆ. ಸೊ ಕೊರಿಯರ್ ಮೂಲಕ ಕೂಡ ನಮಗೆ ಕಳಿಸ್ಕೊಡ್ತಾರೆ. ಇದನ್ನೆಲ್ಲ ತೊಗೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ಕೋಳಿ ಸಾಕಾಣಿಕೆಗೆ ಆದಂತಹ ಕೆಲವೊಂದನ್ನೆಲ್ಲ ಇಲ್ಲಿ ಐಟಮ್ಸ್ ಇಟ್ಟಿದ್ರು. ಸೊ ಅವ್ರು ಕೂಡ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಬನ್ನಿ ನೋಡೋಣ. ಕೋಳಿ ಮೇಡಮ್, ಪಕ್ಷಿಗಳು ಕೋಳಿ ಇದೆ, ಬೈಲರ್ ಕೋಳಿ ಬರುತ್ತಲ್ಲ, ಬೈಲರ್ ಕೋಳಿ. ಇದು ಕುರಿಮೇಟ್, ಇದು ಕುರಿಮೇಟ್, ಇದು ಅದ್ರ ಮೇಲೆ ಹಾಕೋದು, ಇದು ಮೇಲೆ ಹಾಕೋದು. ದೊಡ್ಡ ಫೀಡರ್ ಇದೆ, ಇದು ಬೈಲರ್ ಕೋಳಿ ಬರುತ್ತಲ್ಲ ಅದ್ರದ್ದು. ಇದು ಮೇಲೆ ಡ್ರಿಂಗರ್ ನಾಟಿ ಕೋಳಿ, ಇದು ಅದು ಬಂದು ಚಿಕ್ಕ ಫೀಡರ್, ಅದು ಚಿಕ್ಕ ಫೀಡರು, ಚಿಕ್ಕ ಡ್ರಿಂಗರ್. ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ ನೋಡಿ. ಇಲ್ಲಿ ಕೆಲವೊಂದು ಬೇಕಾದಂತಹ ಕಾಳುಗಳು ಹಾಗೆ ಎಲ್ಲ ಮಾರಕ್ಕಿಟ್ಟಿದ್ರು. ಈಗ ಹಸುಗಳ ಬಗ್ಗೆ ಹಾಗೆ ಹೈನುಗಾರಿಕೆ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಈಗ ನಾವು ರೈತರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಇಲ್ಲಿ ಸಲಕರಣೆಗಳನ್ನ ಮಾರಕ್ಕಿಟ್ಟಿದ್ದಾರೆ. ಹಾಗೆ ಇಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಸೊ ಇಲ್ಲಿ ಸ್ವಲ್ಪ ಒಳಗಡೆ ಹೋದರೆ ಒಂದು ರೀತಿಯಾದಂತಹ ರೈತರಿಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಸಲಕರಣೆಗಳ ಜೊತೆಗೆ ಇಲ್ಲಿ ಟ್ರ್ಯಾಕ್ಟರ್ಗಳು ಹಾಗೆ ಯಾವ್ಯಾವ ರೀತಿಯಾದಂತಹ ಹೊಸ ರೀತಿಯಾಗಿ ಬಂದಿದೆ ಇಲ್ಲಿ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತಾರೆ. ಸಣ್ಣ ಪುಟ್ಟ ರೈತರುಗಳಿಗೆ ಕೂಡ ಇಲ್ಲಿ ಮೇಯ್ನಾಗಿ ಇಂಪಾರ್ಟೆನ್ಸ್ ಕೊಟ್ಟು ಯಾವ ರೀತಿಯಾದಂತಹ ಯಂತ್ರೋಪಕರಣಗಳಿಂದ ನಾವು ವ್ಯವಸಾಯ ಮಾಡ್ಬೋದು ಅನ್ನೋದನ್ನೆಲ್ಲ ಇಲ್ಲಿ ತೋರಿಸುತ್ತಾರೆ. ಫಸ್ಟು ನಾವು ದೊಡ್ಡ ದೊಡ್ಡ ರೈತರುಗಳಿಗಿಂತ ಚಿಕ್ಕ ಪುಟ್ಟ ರೈತರುಗಳಿಗೆ ತುಂಬಾ ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ಟು ಸಣ್ಣ ಪುಟ್ಟ ಟ್ರ್ಯಾಕ್ಟರ್ಗಳಾಗಲಿ, ಅದೇ ಔಷಧಿ ಹೊಡೆಯೋದು, ಕಳೆ ತೆಗೆಯೋದ ರೀತಿ ಈ ಸಣ್ಣ ಪುಟ್ಟ ರೈತರುಗಳನ್ನು ಗಮನದಲ್ಲಿ ಇಟ್ಕೊಂಡು ಸೊ ಕೆಲಸದವರು ಇಲ್ಲ ಅಂದ್ರೂ ಕೂಡ ಒಬ್ಬರೇ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದ್ದಾರೆ. ಸೊ ಹೊಸ ಹೊಸ ಯಂತ್ರಗಳು ಯಾವ ರೀತಿ ಬಂದಿದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಈ ಟ್ರ್ಯಾಕ್ಟರ್ಗಳ ಮೂಲಕ ನಾವು ಔಷಧಿ ಹೊಡೆಯೋಕ್ಕೆ ಆಗಲಿ, ಕಳೆ ತೆಗೆಯೋಕ್ಕೆ ಆಗಲಿ, ಭೂಮಿ ಹೂಳೋಕ್ಕೆ ತುಂಬಾ ಯೂಸ್ಫುಲ್ ಆದಂತಹ ಎಲ್ಲ ರೀತಿಯಾದಂತಹ ಇಲ್ಲಿ ಟ್ರ್ಯಾಕ್ಟರ್ಗಳಿದೆ. ಸೊ ಇಲ್ಲಿ ಔಷಧಿ ಹೊಡೆಯೋಕ್ಕೆ ಮೇಯ್ನಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ರು ಕೂಡ. ಹಾಗೆ ಇವತ್ತಿನ ಇಲ್ಲಿ ಟ್ರ್ಯಾಕ್ಟರ್ಗಳ ಇಲ್ಲಿ ಡಿವಿಷನಲ್ಲಿ ಬಂದ್ಬಿಟ್ಟು ಮೇಯ್ನಾಗಿ ಬ್ರೆಜಿಲ್ ತಂತ್ರಜ್ಞಾನದಿಂದ ಅಳವಡಿಸಿದಂತಹ ಎಕ್ಸಗಾನ್ ಕಂಪನಿಯ ಹೊಸ ಟ್ರ್ಯಾಕ್ಟರ್ ಬಂದಿತ್ತು, ವಿತೌಟ್ ಡ್ರೈವರು. ಸೊ ಯಾವ ರೀತಿಯಾಗಿ ಭೂಮಿನ ಹೂಳ್ಬೋದು, ಹಾಗೆ ಔಷಧಿ ಹೊಡಿಬೋದು ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ರು ಕೂಡ. ಹಾಗೆ ಸ್ವಲ್ಪ ಇಲ್ಲಿ ಮುಂದೆ ಬಂದರೆ ನೋಡಿ, ಇಲ್ಲಿ ಸಣ್ಣ ಪುಟ್ಟಾದಂತಹ ಎಲ್ಲ ಸಲಕರಣೆಗಳಿದೆ ರೈತರಿಗೆ ಬೇಕಾದಂಥದ್ದು. ಸೊ ನೋಡಿ, whereas the 2 liters automatic is still slower. So, the space part of the engine. Still much slower is more convenient to use, easy to operate.
significantly amplified. Giving you a time with large-scale events. ಆದಂತಹ ಎಲ್ಲದನ್ನ ನೋಡಿಕೊಂಡು ಮುಂದೆ ಬಂದ್ವಿ. ಇಲ್ಲಿ ಬಂದ್ಬಿಟ್ಟು ವಿವಿಧ ತಳಿಯಾದಂತಹ ಟೊಮೊಟೊಗಳು ಹಾಗೆ ವಿವಿಧ ತಳಿಯ ಭತ್ತದ ಬೀಜಗಳು ಕೂಡ ಇಲ್ಲಿ ತೋರ್ಸೋಕ್ಕಿಟ್ಟಿದ್ರು. ಜೊತೆಗೆ ಇಲ್ಲಿ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ರು. ಹಾಗೆ ಯಾರಿಗೆಲ್ಲ ಬೇರೆ ಬೇರೆ ತಳಿಯಾದಂತಹ ಭತ್ತದ ಬೀಜಗಳು ಹಾಗೆ ಟೊಮೊಟೊ ಬೀಜ, ತರಕಾರಿ ಬೀಜ ಎಲ್ಲದನ್ನು ಇಲ್ಲಿ ಬೇಕಂದರೆ ಸಿಗುತ್ತೆ, ತೊಗೋಬೋದು. ಹಾಗೆ ನಾವು ಇದ್ರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕೂಡ ಅವರು ಕೊಡ್ತಾರೆ. ಅದ್ರ ಜೊತೆಗೆ ಫೋನ್ ನಂಬರ್ ಕೂಡ ಕೊಡ್ತಾರೆ. ಸೊ ನಾವು ಅಲ್ಲಿ ಬೇಕಂದರೆ ಹೋಗಿ ಯಾವ ರೀತಿಯಾದಂತಹ ಯಾವ್ಯಾವ ತಳಿ ಬೇಕು ಬೀಜಗಳು ಹಾಗೆ ಭತ್ತದ ಬೀಜ ಆಗಲಿ ಅಥವಾ ಹಣ್ಣು ತರಕಾರಿಗಳಾಗಲಿ ಹೋಗಿ ನಾವು ತೊಗೋಬೋದು. ಹಾಗೆ ನೋಡಿ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಬಂದರೆ ಸುಮಾರು ಟ್ಯಾಕ್ಟ್ರ್ಗಳೆಲ್ಲ ದೊಡ್ಡ ದೊಡ್ಡ ಟ್ಯಾಕ್ಟ್ರ್ಗಳೆಲ್ಲ ಸೊ ಔಷಧಿ ಹೊಡೆಯೋದು ಹೇಗೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಸೊ ಹಾಗೆ ಇಲ್ಲಿ ನೋಡಿ ಈ ರೀತಿಯಾಗಿ ಔಷಧಿ ಎಲ್ಲ ಒಬ್ಬರೇ ಯಾವ ರೀತಿ ಹೊಡೆಯೋದು ಅನ್ನೋದನ್ನೆಲ್ಲ ಇಲ್ಲಿ ಹೊಸ ಹೊಸ ಟ್ಯಾಕ್ಟ್ರ್ಗಳು ಹಾಗೆ ಯಾವ್ಯಾವ ಕಂಪ್ನಿಯಿಂದ ಬಂದಿದೆ ಹೊಸದ ರೀತಿಯಾದಂಥದ್ದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ. ಸೊ ರೈತರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಕೂಡ. ಸೊ ಈಗ ಕೆಲಸದವರು ಸಿಗೋದು ತುಂಬ ಕಷ್ಟ ಆಗಿರೋದ್ರಿಂದ ಇಂತಹ ರೀತಿಯಾದಂತಹ ಟ್ಯಾಕ್ಟ್ರ್ಗಳಿಂದ ತುಂಬಾ ಬೇಗ ಕೆಲಸಗಳು ಆಗುತ್ತೆ, ಬೇಗ ಕೂಡ ಮಾಡ್ಕೋಬೋದು. ನೋಡಿ ಯಾವ ರೀತಿ ಇದೆ ಅಂತ ಎಲ್ಲ ನಾವು ಮುಗಿಸ್ಕೊಂಡು ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು. ಸರಿ ಫಸ್ಟ್ ಊಟ ಮಾಡಿಬಿಡೋಣ ಅಂತ ಹೇಳಿ ಊಟಕ್ಕೆ ಬರ್ತಾ ಇದ್ದೀವಿ. ನೋಡಿ ಇಲ್ಲಿ ಒಂದು ಫುಲ್ಲು ಊಟಕ್ಕೆ ಎಲ್ಲ ರೀತಿಯಾದಂತಹ ಊಟಗಳು ಇಲ್ಲಿ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ್ದು ಹಾಗೆ ದಕ್ಷಿಣ ಕನ್ನಡದ್ದು ಜೊತೆಗೆ ನಮಗೆ ಯಾವ ರೀತಿ ಬೇಕು ವೆಜ್ಜು ನಾನ್ ವೆಜ್ಜು ಎಲ್ಲ ರೀತಿಯಾದಂತಹ ಊಟ ಇಲ್ಲಿ ಸಿಗುತ್ತೆ. ತುಂಬ ಕಡಿಮೆ ಬೆಲೆ ಕೂಡ ಇತ್ತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಸೊ ಈ ಕಡೆ ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ರೀತಿಯಾದಂತಹ ರೈತರಿಗೆ ಬೇಕಾದಂತಹ ವ್ಯವಸಾಯಕ್ಕೆ ಎಲ್ಲ ರೀತಿಯಾದಂತಹ ಮೆಷಿನರಿಗಳು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಜೊತೆಗೆ ಯಾರಿಗೆಲ್ಲ ತಗೋಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ಅಥವಾ ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಕೂಡ ಖಂಡಿತವಾಗ್ಲೂ ಈ ಕೃಷಿ ಮೇಳಕ್ಕೆ ಒಂದ್ಸಲಿ ನೋಡಲೇಬೇಕು. ಸೊ ಕೃಷಿ ಮೇಳ ತುಂಬಾ ಯೂಸ್ಫುಲ್ ಆಗಿದೆ ಯಾರಿಗೆಲ್ಲ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಇರೋವಂಥವರಿಗೆ. ಸೊ ನೋಡಿ ಇದು ತೆಂಗಿನಕಾಯಿ ಸುಲಿಯೋ ಅಂಥದ್ದು ಹಾಗೆ ಸೌದೆ ಒಲೆ ಕೂಡ ಇಲ್ಲಿ ಇತ್ತು. ಸೊ ದೊಡ್ಡ ಸೌದೆ ಒಲೆಯಿಂದ ಹಿಡಿದು ಚಿಕ್ಕದು ಮನೆಯಲ್ಲೇ ಇಟ್ಕೊಂಡು ಮಾಡೋ ಅಂಥದ್ದು ಕೂಡ ಇಲ್ಲಿ ಡಿಸ್ಪ್ಲೇ ಇತ್ತು. ಜೊತೆಗೆ ಬಾಯ್ಲರು ಅದೇ ರೀತಿಯಾದ ಎಲ್ಲ ರೀತಿಯಾದಂಥದ್ದು ನಮಗಿಲ್ಲಿ ನೋಡೋಕ್ಕೆ ಸಿಕ್ತು. ಸೊ ಇದನ್ನೆಲ್ಲ ನಾವು ನೋಡಿಕೊಂಡು ನೋಡಿ ಇದು ಚಿಕ್ಕದು, ಇದರಲ್ಲಿ ಚಿಕ್ಕದ್ರಲ್ಲಿ ನಾವು ಮನೆಯೊಳಗೆ ಆರಾಮಾಗಿ ಚಿಕ್ಕ ಪುಟ್ಟದ ಅಡುಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಹೊಗೆ ಕೂಡ ತುಂಬ ಕಡಿಮೆ ಬರುತ್ತೆ, ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ಸೊ ಇದು ನಾವು ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬರ್ತಾ ಇದ್ದೀವಿ. ತುಂಬ ರಶ್ ಇರೋದ್ರಿಂದ ಸೊ ಪೂರ್ತಿಯಾಗಿ ಡೀಟೇಲಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಎಷ್ಟಾಗುತ್ತೆ ಅಷ್ಟು ನನ್ನ ಕೈಲಿ ತೋರಿಸೋವಂತಹ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇದು ಔಷಧಿ ಹೊಡೆಯೋ ಅಂಥದ್ದಿಲ್ಲ. ಸೊ ಇವನ್ನೆಲ್ಲ ನೋಡ್ಕೊಂಡು ಹಾಗೆ ನಾವು ಮುಂದೆ ಬರ್ತಾ ಇದ್ದೀವಿ. ನೋಡಿ ಎಷ್ಟು ದೊಡ್ಡದಂಥ ಬಸವ ಇದೆ, ಎಷ್ಟು ದೊಡ್ಡದಿದೆ ಅಂತಂದರೆ ಸುಮಾರು ಅದೊಂದು 6 ಅಡಿ ಮೇಲಿದೆ ಅದು. ಸೊ ಅದನ್ನು ನೋಡಿ ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಬಂದು ಮಣ್ಣಲ್ಲಿ ಮಾರ್ಪಟ್ಟಿದಂತಹ ಎಲ್ಲ ರೀತಿಯಾದಂತಹ ಮಡಿಕೆಗಳು, ಅಡುಗೆಗೆ ಬೇಕಾದಂತಹ ಎಲ್ಲದನ್ನು ಇತ್ತು. ಜೊತೆಗೆ ದೀಪಗಳು ಕೂಡ ಮಾರಕ್ಕಿದ್ದು ತುಂಬ ಕಡಿಮೆ ಬೆಲೆ ಅನ್ನಿಸ್ತು ಬೇರೆ ಕಡೆಗೆ ಕಂಪೇರ್ ಮಾಡಿದರೆ. ಸೊ 100 ರೂಪಾಯಿಗೆಲ್ಲ ಒಂದೊಂದು ಸಿಕ್ತು. ಸೊ ಇವರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಇವ್ರು ಮಾಡ್ತಾರೆ ಅಂತ. ಸೊ ಏನು ಮಾಡ್ತಾರೆ ಅಂತ ನೋಡೋಣ ತಾಳಿ ಒಂದು ನಿಮಿಷ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಇದು ಜೇಡಿ ಮಣ್ಣಲ್ಲಿ ಮಾಡೋದು. ಜೇಡಿ ಮಣ್ಣನ್ನು ಚೆನ್ನಾಗಿ ಹದವಾಗಿ ಇದನ್ನು ಕಲಿಸ್ಬಿಟ್ಟು ಅದರಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು ಮಾಡಿದ್ಮೇಲೆ ಇದನ್ನು ಬೇಯಿಸ್ಬೇಕತ್ತೆ, ಇಲ್ಲ ಅಂತಂದರೆ ಇದು ಹಾಳಾಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ.
ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ, ಎಷ್ಟು ಕಷ್ಟ ಬಿದ್ದು ಮಾಡ್ತಾರೆ. ನಾವು 50 ರೂಪಾಯಿ 20 ರೂಪಾಯಿಗೆ ಬಾರ್ಗಿನ್ ಮಾಡ್ತೀವಿ. ಸೊ ನನಗೇನೋ ಅನ್ನಿಸ್ತು, ಇವರು ಶ್ರಮ ನೋಡಿದ್ರೆ ನಾವು ಇಂಥವ್ರ ಹತ್ರ 50 ರೂಪಾಯಿ 20 ರೂಪಾಯಿ ಬಾರ್ಗಿನ್ ಮಾಡೋ ಬದಲು ಸೊ ಹೆಚ್ಚು ಕಮ್ಮಿ ಆದರೂ ಕೂಡ ತಗೊಳ್ಳೋದು ತುಂಬಾ ಒಳ್ಳೆಯದು. ಸೊ ಅವ್ರಿಗೂ ಒಂದು ಖುಷಿ ಆಗುತ್ತೆ, ಜೊತೆಗೆ ನಾವು ಒಂದು ಪ್ರೋತ್ಸಾಹ ಮಾಡ್ತೀವಿ ಅನ್ನೋದೊಂದು ಸಮಾಧಾನ ಇರುತ್ತೆ. ಕಡಿಮೆ ಬೆಲೆ ಕೂಡ ಇದೆ, ಏನು ಜಾಸ್ತಿ ಅಂತಲೂ ನನಗೆ ಅನ್ನಿಸ್ತಿಲ್ಲ. ಸೊ ಫೈನಲ್ಲಾಗಿ ಇವರು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ತಾಳಿ. ನಾನು ಪಾಟ್ ಮಾಡಿ ಅಂತ ಹೇಳಿದೆ, ಇವರೇನೋ ಬೇರೆ ಮಾಡ್ತಾಯಿದ್ದಾರೆ. ಸೊ ಏನು ಮಾಡ್ತಾರೆ ಗೊತ್ತಿಲ್ಲ, ನೋಡ್ತೀನಿ ತಾಳಿ. ಸೊ ಆಲ್ಮೋಸ್ಟ್ ಮುಗಿತಾ ಬಂತು. ಈಗ ನೋಡೋಣ ಎಷ್ಟು ಶ್ರಮ ಪಡ್ತಾರೆ ನೋಡಿ, ಎಷ್ಟು ಕಷ್ಟ ಬೀಳ್ತಾರೆ ಅಂತ. ಸೊ ನಾವು ಇಂಥವ್ರ ಹತ್ರ ಆದಷ್ಟು ಬಾರ್ಗಿನ್ ಮಾಡೋದನ್ನು ಕಡಿಮೆ ಮಾಡಬೇಕು. ನೋಡಿ ಎಷ್ಟು ಕಷ್ಟ ಬಿದ್ದು ಮಾಡ್ತಾಯಿದ್ದಾರೆ ಅಂತ. ಸೊ ನಮಗೆ ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ಸೊ ಮಾಡೋರಿಗೆ ಅಷ್ಟೇ ಗೊತ್ತು ಇದ್ರ ಕಷ್ಟ ಏನು ಅಂತ. ಸೊ ಫೈನಲ್ಲಾಗಿ ಮುಗೀತು, ಕಟ್ ಮಾಡ್ತಾ ಇದ್ದಾರೆ ನೋಡಿ. ಗೋಲ್ಕ ಮಾಡ್ತಾ ಇದ್ದಾರೆ ನೋಡಿ. ಸೊ ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ. ಇದನ್ನೆಲ್ಲ ನಾವು ನೋಡಿಕೊಂಡು ಹಾಗೆ ಮುಂದೆ ಬರ್ತಾ ಇದ್ದೀವಿ. ಮುಂದೆ ಬಂದರೆ ಇಲ್ಲಿ ತುಂಬ ಸ್ಟಾಲ್ಗಳೆಲ್ಲ ಇಟ್ಟಿದ್ದಾರೆ. ನಮಗೆ ಬೇಕಾದಂತಹ ಯಾವುದಾದ್ರೂ ಬೇಕಿದ್ರೆ ತೊಗೋಬೋದು. ಹೊರಗಡೆ ಎಲ್ಲ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಬೆಲೆ ಅಂತ ನನಗನ್ನಿಸ್ತು. ಸೊ ನನಗೆ ಬೇಕಾದಂತಹ ಕೆಲವೊಂದನ್ನೆಲ್ಲ ತೊಗೊತಾ ಇದ್ದೀನಿ ನಾನು. ಇದನ್ನೆಲ್ಲ ತೊಗೊಂಡು ನಾನು ಹೊರಟೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನೋಡಿ, ಇಲ್ಲಿ ಹಿಟ್ಟಿನ ಮಿಷಿನ್ನು ಮನೇಲೇ ನಾವು ಬೇಕಾದಂತಹ ಹಿಟ್ಟನ್ನೆಲ್ಲ ಮಾಡ್ಕೊಬೋದು. ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ ಚಿಕ್ಕದ ಮಿಷಿನ್, ಗೊತ್ತೇ ಆಗಲ್ಲ ಇದು ಮನೇಲಿ ಇಟ್ಕೊಂಡ್ರೆ ಮಿಷಿನ್ ಅಂತ. ಸುಮಾರು 5 ರಿಂದ 15 kg ತನಕ ಹಾಕ್ಬೋದು. ಸ್ವಲ್ಪ ನೋಡೋಕ್ಕೆ ಕಾಸ್ಟ್ಲಿ ಅಂತ ಅನಿಸಿದ್ರು ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ ಆದಂಥದ್ದು. ಸೊ ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬರ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಅಂತೂ ತುಂಬಾ ಚೆನ್ನಾಗಿದೆ, ಸ್ವತ್ತು ದೊಡ್ಡ ಜಾಗ, ನೋಡೋಕ್ಕೆ ತುಂಬಾ ಟೈಮ್ ಬೇಕು ಕೂಡ. ಹಾಗೆ ಸ್ವಲ್ಪ ವೆದರ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಅಷ್ಟೊಂದು ನಮಗೇನು ಸ್ಟ್ರೈನ್ ಆಗ್ತಾಯಿಲ್ಲ. ಸೊ ಹಾಗಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಕೆಲವೊಂದು ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಮಾರಕ್ಕಿತ್ತು. ದೇಸಿ ಹಸುವಿನ ತುಪ್ಪ ಆಗಲಿ ಅಥವಾ ನವಣೆ, ಸಾಮೆ, ಹಾರ್ಕ, ಬರ್ಗು, ಇದೆಲ್ಲ ಗಿಡಗಳನ್ನ ಕೂಡ ಇಲ್ಲಿ ಬೆಳೆಸಿಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ನೋಡಿಕೊಂಡು ಹಾಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ ನೋಡಿ. ಸೊ ಇಲ್ಲಿ ಏನು ಅಂತಂದರೆ ಬೇಕಾದಂತಹ ಎಲ್ಲ ಮಿಲೆಟ್ ರೈಸ್ಗಳು ಹಾಗೆ ದವಸ ಧಾನ್ಯಗಳು ಯಾವ್ಯಾವ ರೀತಿಯಾದಂಥದ್ದಿದೆ ಗಿಡಗಳು ಕೂಡ ಇಲ್ಲಿ ಬೆಳೆಸಿ ಇಟ್ಟಿದ್ದಾರೆ. ಸೊ ನಮಗೆ ನೋಡೋಕ್ಕೆ ಕೂಡ ಸಿಗುತ್ತೆ. ನಾವು ಯಾವುದೇ ಕೆಲವೊಂದು ಗಿಡಗಳನ್ನ ನೋಡಿರಲ್ಲ, ಬೀಜಗಳನ್ನ ನೋಡಿರ್ತೀವಿ. ಅಗಸೆ ಬೀಜ ಎಲ್ಲ ನಾನು ನೋಡೇ ಇರಲಿಲ್ಲ. ಗಿಡ ನೋಡಿ, ಇದನ್ನೆಲ್ಲ ನೋಡೋಕ್ಕೆ ನಮಗೆ ಸಿಗುತ್ತೆ ಇಲ್ಲಿ ಬಂದರೆ. ಸೊ ಇದನ್ನೆಲ್ಲ ಎಲ್ಲ ರೀತಿಯಾದಂತಹ ಕಾಳುಗಳನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಅದ್ರ ಜೊತೆಗೆ ಕೆಲವೊಂದು ಗಿಡಗಳು ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ. ಹಾಗೆ ತೊಗೊತೀವಿ ಅನ್ನೋರಿಗೆ ಕೂಡ ಇಲ್ಲಿ ಮಾರಾಟ ಕೂಡ ಇದೆ. ಸೊ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಕೂಡ. ಹಾಗೆ ಬಾಳೆಹಣ್ಣು ನೋಡಿ ಎಷ್ಟಿದೆ ಅಂತ. ಸೊ ಕೆಲವೊಂದಂತಹ ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಮಾರಕ್ಕಿಟ್ಟಿದ್ದಾರೆ. ನೋಡೋಕ್ಕೆ ತುಂಬ ಇದೆ ರೀ, ತುಂಬ ಸ್ಟಾಲೆಲ್ಲ ಇದೆ ಇಲ್ಲಿ. ನಾನು ಇದನ್ನೆಲ್ಲ ನೋಡಿಕೊಂಡು ಬೇಕಾದಂಥದ್ದನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತೀನಿ. ಸೊ ನನಗೆ ಇಂಟ್ರೆಸ್ಟ್ ಇರೋ ಅಂಥದ್ದನ್ನಾಗಿ ಇದನ್ನೆಲ್ಲ ನೋಡ್ಕೊಂಡ್ಬಂದರೆ ಕೆಲವೊಂದು ಪ್ರಾಡಕ್ಟ್ಗಳು ಇದೆ ಇಲ್ಲಿ. ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಮಂಡ್ಯದ್ದು ಬೆಲ್ಲ ಇದೆ ಕೂಡ ಇಲ್ಲಿ. ಅದೇ ರೀತಿಯಾಗಿ ಹೀಗೆ ಮುಂದೆ ಬರ್ತಾಯಿದ್ದೀನಿ ನೋಡಿ. ಇಲ್ಲಿ ಏನೋ ಕಾಯಿದೆ, ಇದು ಕಾಯಿ ಏನಿದು, ಇದು ಕಫಾಗೆಲ್ಲ ತುಂಬ ಒಳ್ಳೆಯದಂತೆ. ಕಪ್ಪು ಜಾಲಿಕಾಯಿ ಬೀಜ ಅಂತ ಹೇಳಿದ್ದಾರೆ. ಸೊ ನೋಡಿ ಇಲ್ಲೆಲ್ಲ ಬುಕ್ಗಳೆಲ್ಲ ಇಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಜೇನು ಕೂಡ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಗಿಡಗಳು ಕೂಡ ಮಾರಕ್ಕಿಟ್ಟಿದ್ದಾರೆ ನೋಡಿ. ನರ್ಸರಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಅಂತ ಅನ್ನಿಸ್ತು ನನಗೇನೋ. ಸೊ ಹಾಗಾಗಿ ನಾನು ಯಾವುದನ್ನು ತೊಗೊಳ್ತಾ ಇಲ್ಲ, ಬರೀ ನೋಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ರೀತಿಯಾದಂತಹ ಗಿಡಗಳನ್ನ ಇಟ್ಟಿದ್ದಾರೆ. ಸೊ ಅಣಬೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇದು ಮಾತ್ರ ಎಲ್ಲ ರೀತಿಯ ಅಣಬೆಗಳು ಇದೆ. ಸೊ ಅಣಬೆ ಬೀಜಗಳು ಕೂಡ ನಮಗೆ ಕೊಡ್ತಾರೆ. ಸೊ ಯಾರಿಗೆಲ್ಲ ಬೆಳೆಯೋ ಇಂಟ್ರೆಸ್ಟ್ ಇದೆ ಅವ್ರುಗಳು ಇಲ್ಲಿ ಬೀಜ ಕೂಡ ಅಣಬೆದು ತೊಗೊಂಡೋಗ್ಬೋದು. ಅದೇ ರೀತಿಯಾಗಿ ತುಂಬ ವೆರೈಟಿಗಳಿದೆ. ಸೊ ತುಂಬ ಕಾಸ್ಟ್ಲಿಯಿಂದ ಹಿಡಿದು ಕಡಿಮೆದು ಕೂಡ ಇದೆ. 40 ರೂಪಾಯಿಂದ ಹಿಡಿದು ಇದು 5000 ರೂಪಾಯಿ ತನಕ ಇದೆಯಂತೆ ಅಣಬೆ. ಸೊ ನನಗೆ ಇಷ್ಟೊಂದು ಗೊತ್ತಿರಲಿಲ್ಲ. ಸೊ ನೋಡಿ ಎಷ್ಟೊಂದು ಇದೆ, ರಿಚ್ ಪ್ರೋಟೀನ್ ಇರೋ ಅಂಥದ್ದು.
ಹಾಗಾಗಿ ನೋಡಿ ಇದು ತುಂಬ ಕಾಸ್ಟ್ಲಿ ಅಂತ ಹೇಳಿದ್ರು. ಸೊ ಇಲ್ಲಿ ನೋಡಿ ಇದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಇದೆ. ಸೊ ರೆಡಿ ಮಾಡಿ ಇಟ್ಟಿರ್ತಾರೆ, ಆ ರೀತಿಯಾದಂಥದ್ದೆಲ್ಲ ಇದೆ ಇಲ್ಲಿ. ಸೊ ಹಾಗೆ ನಾವು ಇಲ್ಲಿ ಮುಂದೆ ಬರ್ತಾ ಇದ್ದೀವಿ. ಮುಂದೆ ಬಂದರೆ ನೋಡಿ ಇಲ್ಲಿ ಏನು ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ತಾಳಿ ಆ ಮೇಡಮ್ ಹತ್ರನೇ ಕೇಳ್ತೀನಿ ಏನು ಅಂತ ಗೊತ್ತಾಗುತ್ತೆ. ಸೊ ಇದು ಯಾವುದ್ರ ಬಗ್ಗೆ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಹುಳಗಳೆಲ್ಲ ಸುಮಾರಿದೆ, ನೋಡೋಣ ಯಾವುದು ಅಂತ ಕೇಳ್ತೀನಿ. ಆಲ್ಮೋಸ್ಟ್ ಯಾವ್ದಾದ್ರು ಪೆಸ್ಟ್ ಏನೋ ಆಲ್ರೆಡಿ ಪ್ರಾಬ್ಲಮ್ ಇರುತ್ತೆ. ಈಗ ಇವೆಲ್ಲ ಸಾಫ್ಟ್ ಬಾಡಿ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ. ಆ ಸಾಫ್ಟ್ ಬಾಡಿ ಇನ್ಸೆಕ್ಟ್ಸ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಇವು ಅವನ್ನ ತಿಂದು ಬದುಕುತ್ತವೆ. ಇದು ಬಂದರೆ ಈಗ ಅದು ಮರಿ ಹುಳದ ಮೇಲೆ ಆ್ಯಕ್ಟ್ ಮಾಡಿದ್ರೆ, ಇದು ಮೊಟ್ಟೆ ಮೇಲೆ ಟ್ರೈಕೋಗ್ರಾಮ ಅಂತ, ಇದು ಸೈಕ್ಯಾನಸ್ ಅಂತ. ಇದು ನೇಚರಲ್ಲೇ ಇರುತ್ತೆ, ಅದು ಕನ್ಸರ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ರೈತರಿಗೆ ಇದು NPSS ಅಂತ ಆ್ಯಪ್, ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ಆ್ಯಪ್ ಇರೋದು. ಇದರಲ್ಲಿ AI ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈಗ ನಮ್ಮ ರೈತರು ಫೇಸ್ ಮಾಡೋದು ಮೇನ್ಲಿ ಬಂದು ಏನು, ಯಾವುದು ರೋಗ ಬಂದಿದೆ, ಅದು ರೋಗನ ಕೀಟದಿಂದ ಬಂದಿರೋದಾ ಇಲ್ಲ ಡೆಫಿಷಿಯನ್ಸಿಯಿಂದ ಬಂದಿರೋದಾ ಅಂತ ಗೊತ್ತಿಲ್ಲ. ಸೊ ಅದು ನೀಗ್ಸಕ್ಕೋಸ್ಕರ ಗೌರ್ಮೆಂಟ್ ಅವರೇ ಒಂದು ಆ್ಯಪ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, NPSS ಅಂತ ಆ್ಯಪು. ಆ ಆ್ಯಪಲ್ಲಿ ನಿಮಗೆ ಸ್ಕ್ಯಾನ್ ಮಾಡಿದ್ರೆ ಇದು ಆ್ಯಪ್ ಲೋಗೋ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು, ಇದು ವೆಲ್ಕಮ್ ಪೇಜ್. ನೀವು ಹೋದರೆ ಇಲ್ಲಿ ಪೆಸ್ಟ್ ಐಡೆಂಟಿಫಿಕೇಷನ್ ಅಂತ ಇರುತ್ತೆ. ಪೆಸ್ಟ್ ಐಡೆಂಟಿಫಿಕೇಷನ್ ಹೆಂಗಾಗುತ್ತೆ ಅಂದರೆ, ನಾವು ಮಾಮೂಲಿ ಸ್ಕ್ಯಾನರ್ ಹೆಂಗೆ ವರ್ಕ್ ಆಗುತ್ತೆ, ಅವ್ರು ಸ್ಕ್ಯಾನ್ ಮಾಡಿದರೆ ಸಾಕು, ಫೋಟೋ ತೆಗೆದ್ರೆ ಸಾಕು, ಏನು ಪೆಸ್ಟು, ಅದು ಡಿಸೀಸಾ ಅಥವಾ ಪೆಸ್ಟಿಂದ ಬಂದಿರೋದ, ಯಾವ್ದಾದ್ರು ಕೀಟದಿಂದ ಬಂದಿರೋದ ಇಲ್ಲ ಡಿಫಿಷಿಯನ್ಸಿಯಿಂದ ಬಂದಿರೋದ ಅಂತ ಹೋಗುತ್ತೆ. ಈಗ ನಾವು ಎಕ್ಸಾಂಪಲ್ ತೋರಿಸಿದ್ರೆ ಟೊಮೆಟೊ ಮೇಲೆ ಅದರದ್ದೇನು ಸಿಂಪ್ಟಮ್ಸು ಅಂತ ಬರುತ್ತೆ, ಮ್ಯಾನೇಜ್ಮೆಂಟು ಮತ್ತು ಟ್ರೀಟ್ಮೆಂಟ್. ನಾವೇನು ಯಾವ ಲೆವೆಲಲ್ಲಿ, ಈಗ ಇನಿಷಿಯಲ್ ಲೆವೆಲಲ್ಲ ಅಂದರೆ ನೀವು ಬರೀ ಹ್ಯಾಂಡ್ ಪಿಕ್ ಮಾಡಿ ತೆಗೆದ್ರೆ ಸಾಕಾ, ಅಥವಾ ಏನಕ್ಕೆ ಅದಕ್ಕೆ ಕೆಮಿಕಲ್ ಅವಶ್ಯಕತೆ ಇದೆ. ಕೆಲವರು ಕೆಮಿಕಲ್ ಅವಶ್ಯಕತೆನೇ ಇರಲ್ಲ, ಅಂಥ ಸ್ಟೇಜಲ್ಲೂ ಕೆಮಿಕಲ್ ಗಿಡ ಹಾಳು ಮಾಡ್ತಾರೆ, ಆ ಥರದ್ದು ಅದು ಅವಾಯ್ಡ್ ಮಾಡೋಕ್ಕೋಸ್ಕರ ಮತ್ತು ಯಾವುದೋ ಸಿಕ್ಕಿದ ಕೆಮಿಕಲ್ ಎಲ್ಲ ಹಾಕ್ತಾರೆ. ಅದ್ರ ಬದಲು ನಮ್ಮಲ್ಲಿ ರಿಜಿಸ್ಟರ್ಡ್ ಗೌರ್ಮೆಂಟ್ ಕಡೆಯಿಂದ ಏನು ರಿಜಿಸ್ಟರ್ಡ್ ಆಗಿರುತ್ತೆ ಅದೇ. ಇದು ಕ್ರೈಸೋಪರ್ಲ ಅಂತ, ಪ್ರಿಡೇಟರ್ ಸಕ್ಕಿಂಗ್ ಪೆಸ್ಟ್ ಇರುತ್ತಲ್ಲ ಅಂತ. ಯಾವ ರೀತಿಯಾದಂಥ ಕೇರ್ ತೊಗೋಬೇಕು, ಏನು ಹುಳಗಳು ಬಂದರೆ ಯಾವ ರೀತಿಯಾದಂಥ ಔಷಧಿಗಳು ಹೊಡಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿನ ಚೆನ್ನಾಗಿ ತಿಳಿಸ್ಕೊಟ್ರು. ಸೊ ಹಾಗೆ ನಾನು ಮುಂದೆ ಬಂದೆ. ಇಲ್ಲಿ ಬಂದ್ಬಿಟ್ಟು ರೈತರಿಗೆ, ಈ ವರ್ಷದಲ್ಲಿ ರೈತರು, ಸಾಧಕ ರೈತರುಗಳಿಗೆ ಕರೆದುಬಿಟ್ಟು ಇಲ್ಲಿ ಪ್ರಶಸ್ತಿ ಪ್ರದಾನ ಮಾಡೋದ್ರ ಜೊತೆಗೆ ಅವರಿಗೆ ಪ್ರೋತ್ಸಾಹ ಮಾಡೋ ರೀತಿಯಾಗಿ ಸನ್ಮಾನವನ್ನು ಕೂಡ ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಎಲ್ಲ ಆ ಸಮ್ಮೇಳನ ಕೂಡ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಇಲ್ಲಿ ನಡೀತಾ ಇದೆ. ಸೊ ನೋಡೋಣ ಬನ್ನಿ ಅಂತ. ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ. ಹಾಗೆ ಮುಂದೆ ರೈತರನ್ನು ಕೂಡ, ಒಬ್ಬ ರೈತರನ್ನು ಕೂಡ ಇಟ್ಟಿದ್ರೆ, ಕಾಣಿಸ್ತಾ ಇದೆ ಇಲ್ಲೋ ನನಗೆ ಗೊತ್ತಿಲ್ಲ, ಸೊ ನನಗೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ರೈತರಿಗೆ ಎಲ್ಲರಿಗೂ ಕೂಡ ಈ ವರ್ಷದಲ್ಲಿ ಏನೆಲ್ಲ ವಿಶೇಷವಾಗಿ ಸಾಧನೆ ಮಾಡಿದಂಥವರಿಗೆ ಇಲ್ಲಿ ಸನ್ಮಾನ ಮಾಡ್ತಾರೆ. ಸೊ ನೋಡಿ ಇದು ಚೆನ್ನಾಗಿದೆ ಅಂತ ನೋಡಿ, ಈಗ ಕ್ಲೀನಾಗಿ ರೈತ ಕಾಣಿಸ್ತಾ ಇದ್ದಾರೆ ನೋಡಿ. ಸೊ ಇದನ್ನು ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಬಂದು ಈ ಕುರಿದು ಕೂದಲಿಂದ ಮಾಡಿದಂತಹ ಕಂಬಳಿಗಳು ಮಾರಕ್ಕಿಟ್ಟಿದ್ರು. ಸೊ ಬ್ಲ್ಯಾಕ್ ಕಲರು, ವೈಟ್ ಕಲರ್ ಎಲ್ಲ ಇತ್ತು, ತುಂಬಾ ರೀಸನಬಲ್ ಆಗಿತ್ತು ಕೂಡ. ಸೊ ನಾನು ವೈಟ್ ಕಲರ್ ಬೇಕಿತ್ತು ಅಂತ ವೈಟ್ ಕಲರ್ ನಾವು ತೊಗೊಂಡ್ವಿ. ಸೊ ತುಂಬ ಸ್ಟಾಲ್ಗಳೆಲ್ಲ ಇದೆ. ಹಾಗೆ ತುಂಬ ದಿನ ಅಪರೂಪವಾಗಿ ನೋಡಿದಂತಹ ನಂಜನಗೂಡಿನ ಹಾಲು ಪುಡಿ, ಸೊ ನಾನು ಕೂಡ ತೊಗೊಂಡೆ. ತುಂಬ ರೇರಾಗಿ ನಾನು ನೋಡಿದ್ದು, ಸೊ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ನೋಡಿ ಇಷ್ಟು ದೊಡ್ಡದಿದೆ, ಸ್ಟಾಲ್ಗಳೆಲ್ಲ ಇದೆ. ಸೊ ಸುತ್ತ ಕುಂತು ತುಂಬಾ ಕಾಲು ನೋವಾಗುತ್ತೆ. ನನಗೆ ಎಷ್ಟು ಬೇಕು ಅಷ್ಟನ್ನು ನಾನು ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ಧಾನ್ಯಗಳಲ್ಲಿ ಮಾಡಿದಂಥದ್ದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ ಕೂಡ ಅಂತ. ಸೊ ಹಾಗೆ ಕೆಲವೊಂದು ದವಸ ಧಾನ್ಯಗಳನ್ನು ಕೂಡ ಇಲ್ಲಿ ಬೆಳೆದು ಇಟ್ಟಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದೆ ನೋಡಿ, ಇಲ್ಲಿ ಮುಂದೆ ಬಂದರೆ ಎಲ್ಲ ರೀತಿಯಾದಂತಹ ತರಕಾರಿಗಳನ್ನು ಕೂಡ ಭೂಮಿಯಲ್ಲೇ ಬೆಳೆದಿದ್ದಾರೆ. ಸೊ ಇದನ್ನು ನಾವು ಯಾವಾಗ ನೋಡೋಕೆ ಹೋದ್ರೂ ಸಿಗುತ್ತೆ. GKVKಯಲ್ಲಿ ಬರೀ ಸ್ಟಾಲ್ಗಳು ಮಾತ್ರ ಈ ಕೃಷಿ ಸಮ್ಮೇಳನದಲ್ಲಿ ಸಿಗುತ್ತೆ. ಸೊ ಹಾಗೆ ಬಾಕಿ ಟೈಮಲ್ಲಿ ನಾವು ಇದನ್ನು ನೋಡೋಕೆ ಹೋದರೆ ಈ ರೀತಿಯಾದಂತಹ ಎಲ್ಲದನ್ನು ನಾವು ನೋಡ್ಬೋದು. ಸೊ ಭೂಮಿಲಿ ಚೆನ್ನಾಗಿ ಬೆಳೆದಿರೋಂತಹ ಹೂಗಳು, ತರಕಾರಿ, ಸೊಪ್ಪು ಎಲ್ಲದನ್ನು ಚೆನ್ನಾಗಿ ಬೆಳೆದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಮಕ್ಕಳಿಗೆ ಜೋಳ ಎಲ್ಲ ಬೆಳೆದಿದ್ದಾರೆ. ತುಂಬಾ ಚೆನ್ನಾಗಿದೆ ಮಾತ್ರ ನೋಡೋಕೆ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಯಾರಿಗೆಲ್ಲ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಹಾಗೆ ಇವ್ರನ್ನೆಲ್ಲ ನೋಡೋಕೆ ಮಾತ್ರ ಮಕ್ಕಳುಗಳಿಗೆ ಮೇಯ್ನಾಗಿ ಈ ಕೃಷಿ ಬಗ್ಗೆ ತಿಳಿಸ್ಕೊಡೋಕ್ಕೆ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿದೆ. GKVK ಮಾತ್ರ. ಸೊ ಸಣ್ಣ ಸಣ್ಣ ಮಕ್ಕಳಿದ್ರೆ ಖಂಡಿತವಾಗ್ಲೂ ಒಂದಿನ ಕರ್ಕೊಂಡೋದ್ರೆ ಇದನ್ನೆಲ್ಲ ನೋಡ್ಬೋದು ನಾವು. ನೋಡಿ ಈ ರೀತಿಯಾದಂತಹ ಎಲ್ಲ ಚೆಂಡು ಹೂವೆಲ್ಲ ಯಾವ ರೀತಿ ಬೆಳಿಬೇಕು ಅನ್ನೋದನ್ನೆಲ್ಲ ಇಲ್ಲಿ ಹೇಳ್ಕೊಡ್ತಾರೆ. ಸೇವಂತಿಗೆ ಕೂಡ ಇಲ್ಲಿ ಹಾಕಿದ್ದಾರೆ. ಹಾಗೆ ಹೀಗೆ ಸ್ವಲ್ಪ ಮುಂದೆ ಬಂದರೆ ಬೀನ್ಸ್, ಇದು ಬೀನ್ಸ್ ನೋಡಿ ಇನ್ನು ಚಿಕ್ಕ ಚಿಕ್ಕ ಗಿಡ. ಹಾಗೆ ಆರ್ಕಿಡ್ ಕೂಡ ಇದು ಸ್ಟಾಲ್, ಯಾವಾಗಲೂ ಇರಲ್ಲ, ಬರೀ ಈ ಟೈಮಲ್ಲಿ ಮಾತ್ರ ಇಲ್ಲಿ ಮಾರಕ್ಕಿಟ್ಟಿದ್ದಾರೆ. ಸೊ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಗಿಡಗಳನ್ನು ಹಾಕಿದ್ದಾರೆ ಅಂದರೆ. ಸೊ ಅವರೆಕಾಯಿ ಗಿಡ ಹಾಕಿದರೆ ಅಷ್ಟು ದೂರಕ್ಕೂ ಸ್ಮೆಲ್ ಬರ್ತಾಯಿದೆ ಅವರೆಕಾಯ್ದು. ಸೊ ಇದನ್ನೆಲ್ಲ ನಮ್ಮ ಮಕ್ಕಳುಗಳಿಗೆ ರೈತರು ಅಂದರೆ ಏನು, ಭೂಮಿಲಿ ಹೆಂಗೆ ಬೆಳೆಯುತ್ತೆ ಏನು ಅನ್ನೋದು ಗೊತ್ತಿಲ್ಲದಾಗ ನಾವು ತೋರ್ಸೋಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಖಂಡಿತವಾಗ್ಲೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದ್ಸಲಿನಾದರೂ ಹೋಗಿ ಮಕ್ಕಳು ಕರ್ಕೊಂಡೋಗಿ ತೋರಿಸಿ ಯಾವ ರೀತಿಯಾಗಿ ಬೆಳೆಯುತ್ತೆ, ಏನೇನು ಗಿಡ ಬೆಳೆಯುತ್ತೆ, ಹೆಂಗೆ ಬೆಳೆಯುತ್ತೆ ಅನ್ನೋದನ್ನೆಲ್ಲ ಇಲ್ಲಿ ನಾವು ನೋಡೋಕ್ಕೆ ನಮಗೆ ಸಿಗುತ್ತೆ. ನೋಡಿ ಈ ಸಮ್ಮೇಳನ ಇಲ್ಲ ಅಂದಾಗಲೂ ಕೂಡ ಇಲ್ಲಿ ನಾವು ಇಲ್ಲಿ ಹೋಗಿ ನೋಡ್ಬೋದು. ಹಾಗೆ ಮೆಕ್ಕೆಜೋಳ, ಇದು ಮೆಕ್ಕೆಜೋಳನ ಕೂಡ ಹಾಕಿದ್ದಾರೆ ಇಲ್ಲಿ. ಸನ್ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೂರ್ಯಕಾಂತಿ ಅಂತೀವಲ್ಲ, ಸೊ ಸೂರ್ಯಕಾಂತಿ ಕೂಡ ಇಲ್ಲೇ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ನೋಡೋಕ್ಕೆ ಕೂಡ ನಮಗೆ ಕೂಡ ತುಂಬಾ ಖುಷಿ ಅನಿಸುತ್ತೆ, ಮನಸ್ಸಿಗೆ ಒಂದು ಸಮಾಧಾನ ಅನಿಸುತ್ತೆ. ನನ್ನ ಒಂದು ಚಿಕ್ಕ ಹುಡುಗಿದ್ದಾಗ ಬರೀ ಇದ್ರಾಗೆ ಫೋಟೋಗಳು ಸಕ್ಕತ್ತಾಗಿದೆ. ನನಗೆ ಏನಾಯ್ತು ಗೊತ್ತಾರೆ, ದೊಡ್ಡಪ್ಪಾಜಿ ದೊಡ್ಡಮ್ಮನ ಮನೆಗೆ ಹೌದಾ ಇದು ಬಂದು ಹಸುವಿನ ಮೇವು ಅಂತ ಹೇಳಿ, ಹಸುವಿನಿಗೆ ಮೇವು ಕೊಡೋಕ್ಕೋಸ್ಕರ ಹುಲ್ಲು ಇದು ಬೆಳೆದಿರೋದು. ಹಸುವಿನ ಮೇವು ಅಂತ ಕನ್ನಡದಲ್ಲಿ ಹಸುವಿನ ಮೇವು. ಇದು ಯಾವ್ದು ಹೇಳಿ, ಇದು ಸ್ಥಳೀಯ ಹೆಸರು. ಇದಕ್ಕೆ ಏನೇ ಕಣ್ರಿ, ಹುರುಳಿಕಾಳು ಗಿಡ ಇದು. ಸುಮಾರು ದೊಡ್ಡದಿದೆ, ನೋಡೋಕ್ಕೆ ತುಂಬಾ ಟೈಮ್ ಬೇಕು. ಒನ್ ಡೇ ಫುಲ್ ಇಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು, ಅಷ್ಟು ದೊಡ್ಡ ಜಾಗ ಇದು. ಇದು ನಮಗೆ ಮಜಾ ಕೊಡೋದಂದ್ರೆ ಇಲ್ಲಿ ಬಂದರೆ ದಿನ ಪೂರ್ತಿ ಇರೋದ್ರೆ ಇದು ಯಂತ್ರ ತಂತ್ರ. ನೋಡಿ ಒಳಗಡೆ ಇಂಡೋರಲ್ಲಿ ಬೇಕಾದಂತಹ ಎಲ್ಲದನ್ನು ಹೈಡ್ರೋಪಾನಿಕ್ ಮೆಥಡಲ್ಲಿ ಯಾವ ರೀತಿ ಬೆಳೆಯೋದು ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಜೊತೆಗೆ ನಾವು ಅಡುಗೆಗೆ ಯೂಸ್ ಮಾಡೋ ಅಂತಹ ಎಲೆಗಳನ್ನೆಲ್ಲ ಇದೆ ನೋಡಿ, ಇದೆಲ್ಲ ಸಲಾಡ್ಗೆಲ್ಲ ಹಾಕ್ತೀವಲ್ಲ ಅದು. ಸೊ ಇದು ಹೈಡ್ರೋಪಾನಿಕ್ ಮೆಥಡಲ್ಲಿ ಬೆಳೆದಿರೋ ಅಂಥದ್ದು. ತಿಳ್ಕೊಳ್ಳೋದು ತುಂಬಾ ಇದೆ ಮಾತ್ರ. ನನಗಂತೂ ಇದನ್ನು ನೋಡಿದಾಗ ಒಂದು ಮನಸ್ಸಿಗೆ ಅನಿಸಿದ್ದು ಅಂತ ಅಂದರೆ, ನಮಗೆ ಏನು ಗೊತ್ತಿದೆ ಅಂತೀವಲ್ಲ ಅದು ಕಾಲು ವಾಸನೆ ನನಗೆ ಗೊತ್ತಿಲ್ಲ ಅನಿಸ್ಬಿಡ್ತು ಇದನ್ನು ನೋಡಿಬಿಟ್ಟು. ಸೊ ತುಂಬ ತಿಳ್ಕೊಳ್ಳೋದಿದೆ ನೋಡಿ. ಇದು ಹೈಡ್ರೋಪಾನಿಕ್ ಮೆಥಡಲ್ಲಿ ಕಡಿಮೆ ಜಾಗದಲ್ಲಿ ಜಾಸ್ತಿ ಯಾವ ರೀತಿ ಬೆಳೆಯೋದು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ. ಅದೇ ರೀತಿ ಮಣ್ಣಲ್ಲಿ ಯಾವ ರೀತಿ ಬೆಳಿಬೇಕು, ಕೋಕೋ ಪೀಟಲ್ಲಿ ಏನು ಬೆಳಿಬೋದು ಅನ್ನೋದ್ರ ಎಲ್ಲದ್ರ ಬಗ್ಗೆನೂ ಅವೇರ್ನೆಸ್ ಇಲ್ಲಿ ಸಿಗುತ್ತೆ. ಸೊ ಯಾರಿಗೆಲ್ಲ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಹಾಗೆ ಯಾವ ಗಿಡಗಳನ್ನ ಬೆಳೆಸಬೇಕು, ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನೆಲ್ಲ ತಿಳ್ಕೊಬೇಕು ಅಂದರೆ ಒಂದ್ಸಲಿ ನಾವಿಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬಾ ಮಾಹಿತಿ ಸಿಗುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಅನಿಸಿದ್ದು ನಾವು ತಿಳ್ಕೊಳ್ಳೋದು ಇನ್ನೂ ತುಂಬಾ ಇದೆ. ನಾನೊಂದು 5% ತಿಳ್ಕೊಂಡಿಲ್ಲ ಇದ್ರ ಬಗ್ಗೆ ಅಂತಲೇ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನನಗೆ ಗಿಡಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಆದಷ್ಟು ಇದನ್ನೇ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋ ಜಾಸ್ತಿ ತೆಗೆದಿದ್ದೀನಿ. ಸೊ ನೋಡೋರಿಗೆ ಕೆಲವರಿಗೆ ಬೋರ್ ಅನ್ನಿಸ್ಬೋದು, ಬಟ್ ನನಗೆ ತುಂಬ ಇಷ್ಟ ಈ ಗಿಡಗಳ ಬಗ್ಗೆ. ಹಾಗೆ ಬೆಳೆಸೋಕ್ಕೆ ಕೂಡ ಇಷ್ಟ ಇರೋದ್ರಿಂದ ಸ್ವಲ್ಪ ತಿಳ್ಕೊಳ್ಳೋಣ ಅಂತೇಳಿ ಇದ್ರ ಬಗ್ಗೆ ನಾನು ವಿಡಿಯೋನ ಜಾಸ್ತಿ ಮಾಡ್ತಾಯಿದ್ದೀನಿ. ನೋಡಿ ಬೀನ್ಸ್ ಎಲ್ಲ ಹೂವು ಬಂದಿದೆ. ಸೋರೆಕಾಯಿ ದಾವಣಗೆರೆಯಲ್ಲಿ ಪಟ್ಟಿ ಹಾಕಿದ್ದೆ. ಹಾಗಲಕಾಯಿ, ಹೀರೆಕಾಯಿ ಎಲ್ಲ ತರಕಾರಿ ನೋಡಿ, ಕ್ಯಾಪ್ಸಿಕಮ್ ಇಂದ ಹಿಡಿದೆಲ್ಲ ಹಾಕಿದ್ದೆ.
ನೋಡ್ರಿ ಜೀವಸತ್ವ ಕೊರತೆ ಕಣ್ಣಿನ ತೊಂದರೆ ನಿವಾರಿಸುತ್ತೆ. ಇದು ಕವಿತಾ ಕಾಲಿಫ್ಲವರು, ಇದು ಹೂಕೋಸು ಇದೆ. ಅದೇ ಕಾಲಿಫ್ಲವರ್ ಅಂದರೆ ಇಲ್ಲಿ ಬೆಳೆದಿರೋ ಅಂತಹ ಎಲ್ಲ ಗಿಡಗಳದ್ದು ಸೀಡ್ ಕೂಡ ನಮಗೆ ಸಿಗುತ್ತೆ. ಬೇಕಂದರೆ ನಾವು ಅದನ್ನು ಕೂಡ ತೊಗೊಳ್ಬೋದು. ಪ್ರತಿಯೊಂದು ಗಿಡದ ಮೇಲೂ ಇಂತಿಂಥ ಗಿಡ ಏನು ಅನ್ನೋದನ್ನು ಕೂಡ ಅಲ್ಲಿ ಹೆಸರು ಬರೆದು ನೀಟಾಗಿ ಇಟ್ಟಿದ್ದಾರೆ. ಸೊ ಗೊತ್ತಿಲ್ಲ ಅಂದರೂ ಓದಿ ಕೂಡ ನಾವು ತಿಳ್ಕೊಬೋದು. ರೋಸ್ಮೇರಿ ನೋಡಿ ಮನೆಯಲ್ಲಿ ಇದು ರೋಸ್ಮೇರಿ. ಸುಗಂಧ ದ್ರವ್ಯ. ನೆಲದಲ್ಲಿ ಮಾತ್ರ ಗಿಡಗಳು ಚೆನ್ನಾಗಿ ಬರುತ್ತೆ, ಆ ಪಾಟಲ್ಲಿ ಹಾಕಿದರೆ ಬರಲ್ಲ ಅನ್ನೋರು ಕೂಡ ಇದು ತಪ್ಪು ಕಲ್ಪನೆ ಅಂತ ಗೊತ್ತಾಗುತ್ತೆ. ಸೊ ನಾವು ಗ್ರೋಯಿಂಗ್ ಬ್ಯಾಗಲ್ಲೂ ಕೂಡ ಎಲ್ಲ ರೀತಿ ತರಕಾರಿಗಳನ್ನ ಚೆನ್ನಾಗಿ ಬೆಳಿಬೋದು ಅನ್ನೋದನ್ನು ಇಲ್ಲಿ ಕ್ಲೀನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ತಿಳ್ಕೊಬೇಕು ಹೆಚ್ಚಿಗೆ ಅನ್ನೋರು ಕೂಡ ಒಂದ್ಸಲಿ ವಿಸಿಟ್ ಮಾಡ್ಬೋದು. ಇಲ್ಲಿ ಇದು ನೀರು ಬ್ರಾಹ್ಮಿ ಅಂತ ಕರಿತೀವಿ ಇದನ್ನು. ಬ್ರೋಕ್ಲಿನ್ ನೋಡಿ ತೋರಿಸ್ತೀನಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನೋಡಿ ಇದು ಮುಂದೆ ಬಂದರೆ ಹಾಗೆ ನೋಡಿ ಇಲ್ಲಿ ಇದು ಬ್ರೋಕ್ಲಿನ್ ಅಂತ ಕರಿತೀವಲ್ಲ, ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೀನ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೀನ್ಸು, ಸೌತೆಕಾಯಿ ಎಲ್ಲ. ಸೊ ಬೇಕು ಅಂದರೆ ಇಲ್ಲೇ ನಾವು ತುಂಬ ರೀಸನೇಬಲ್ ಬೆಲೆಯಲ್ಲಿ ಕೊಡ್ತಾರೆ ಕೂಡ. ಇದನ್ನೆಲ್ಲ ನೋಡಿ ಎಷ್ಟು ದೊಡ್ಡ ಜಾಗ ಅಂತ. ಒಂದು ದಿನ ಪೂರ್ತಿ ಇದನ್ನು ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸುತ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗ್ಬೋದು. ಮುಂದೆ ಅನ್ಸುತ್ತೆ ಅದೇನದು ಅಲ್ಲಿ ದೊಡ್ಡ ದೊಡ್ಡ ಗಿಡ ಗಂಟಿನ ಸೊಪ್ಪ ಅಷ್ಟೇ ಥರ ಇದೆಯಾ? ಅಯ್ಯಪ್ಪ ಅಷ್ಟೇ ಥರ ಇದೆ ನೋಡಿ ಕವಿತಾ. ಬರೀ ಒಂದು ಹೈನುಗಾರಿಕೆ ಬಗ್ಗೆ ಅಥವಾ ಬರೀ ರೈತರುಗಳದ್ದು ಬೇಕಾದಂತಹ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಮಾತ್ರ ಅಲ್ಲದಲ್ಲೇ ಪ್ರತಿಯೊಂದು ಸಮಗ್ರ ಕೃಷಿ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಸೊ ನೋಡಿ ಇಲ್ಲಿ ಅದೇ ರೀತಿಯಾಗಿ ಸ್ವಲ್ಪ ನಾವು ಇಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೇನೋ ಇದೆ, ನೋಡೋಣ ಬನ್ನಿ ಹಾಗೆ ಮುಂದೆ ಹೋಗ್ತಾ. ಔಷಧಿ ಹಾಗೂ ಸುಗಂಧ ದ್ರವ್ಯ ಅದೆಲ್ಲ ಮುಂದೆ ಒಂದು 2-3 ಸ್ಟಾಲ್ ಮಾಡೋಲ್ಲ, ಆದರೆ ನಮಗೆ ಅಂತ ವೇಸ್ಟ್ ಅವು. ಹೌದಲ್ಲ, ನಾನು ನೀವು ತಕೊಳ್ಳಿ ಇದು ಮಾಡ್ಕೊಳ್ಳಿ ಅಂತ ಬಿಟ್ವಿ ಸುಮ್ಮನೆ. ಎಳ್ಳು ನೋಡಿ, ಸುಗಂಧ ದ್ರವ್ಯ ನೋಡ್ತೀರಾ ಕವಿತಾ? ಒಂದೆಲ್ಲರೂ ಒಂದು ನಿಮಿಷ ಕೂತ್ಕೊಳ್ಳಂಗಿರ ಕೂತ್ಕೊಂಡು ಒಂದು ನಿಮಿಷ. ಇಲ್ಲ ಅಲ್ಲಿಂದ ಹೋಗ್ಬೇಕು. ಇಲ್ಲಿ ಬಂದು ಮಧುವನ ಅಂತ ಹೇಳಿ, ಸೊ ಜೇನು ಕೃಷಿ ಬಗ್ಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ಕೊಡ್ತಾರೆ. ಹಾಗೆ ಸ್ವಲ್ಪ ಇಲ್ಲಿ ಮುಂದೆ ಬಂದರೆ ಬೇಕಾದಂತಹ ಎಲ್ಲ ಹಣ್ಣುಗಳನ್ನ ಗಿಡಗಳು ಕೂಡ ಇಲ್ಲಿ ಮಾರಕ್ಕಿಟ್ಟಿದ್ದಾರೆ. ನಮಗೆ ಯಾವುದೆಲ್ಲ ಹಣ್ಣುಗಳು ಬೇಕು ಅಥವಾ ಶೋ ಪ್ಲ್ಯಾಂಟ್ ಬೇಕು, ಯಾವುದು ಬೇಕಂದ್ರೂ ಇಲ್ಲಿ ಮಾರಕ್ಕಿಟ್ಟಿರ್ತಾರೆ. ಸೊ ತೊಗೊಂಡು ಹೋಗ್ಬೋದು. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮುಂದೆ ಬರ್ತಾಯಿದ್ದೀವಿ. ತುಂಬ ಹೊತ್ತಾಯಿತು. ಬೆಳಗ್ಗೆ ನಾವು 11 ಗಂಟೆಗೆಲ್ಲ ಬಂದ್ವಿ, ಆಗಲೇ ಈಗ 4 ಗಂಟೆ ಆಗ್ತಾ ಬಂತು. ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ತುಂಬ ಕಡೆಯಿಂದ ರೈತರುಗಳು ಬಂದಿದ್ದಾರೆ. ಒಂಥರ ಖುಷಿ ಅನ್ನಿಸ್ತು ನೋಡಿ, ಎಷ್ಟೊಂದು ಮಾಹಿತಿ ಸಿಗುತ್ತೆ ಇಲ್ಲಿ ಬಂದರೆ ಅಂತ. ನಮಗೆ ಏನು ಗೊತ್ತಿಲ್ಲ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ನೋಡಿದಾಗ ತುಂಬ ತಿಳ್ಕೊಳ್ಳೋದಿದೆ ಅಂತಲೂ ಕೂಡ ಅನ್ನಿಸ್ತು. ನನಗೆ ಕೂಡ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಇದ್ರ ಬಗ್ಗೆ ಸೊ ನನಗೆ ಕೂಡ ಮನಸ್ಸಿಗೆ ಸಮಾಧಾನ ಆಯಿತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರ್ತಾಯಿದ್ದೀವಿ. ಸೊ ರೈತರುಗಳಲ್ದಲ್ಲೇ ಮಕ್ಕಳುಗಳು, ಸ್ಟೂಡೆಂಟ್ಸ್ಗಳು ಎಲ್ಲರೂ ಬಂದಿದ್ರು. ತುಂಬ ರಶ್ ಕೂಡ ಇತ್ತು. ಸೊ ಆದಷ್ಟು ಕವರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.